ಈ ನಿಂಬೆಹಣ್ಣು, ಅರಿಶಿನ, ಕುಂಕುಮ ಮತ್ತೆ ಫೋಟೋ ಇಟ್ಕೊಂಡು ಕೆಲವೊಂದು ಮಂತ್ರಗಳು ಹೇಳ್ಬಿಟ್ರೆ ಅಟ್ರಾಕ್ಟ್ ಆಗ್ಬಿಡ್ತಾರೆ, ಮೀನ್ಸ್ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಾವು ಉಪಯೋಗಿಸ್ತಕ್ಕಂತಹ ಮಂಗಳ ದ್ರವ್ಯಗಳು ಅಂತ ಕರಿತೀವಿ. ಅರಿಶಿಣ, ಕುಂಕುಮ, ಗಂಧ, ಭಸ್ಮಾದಿಗಳು ಯಾವುದೇ ಆಗಿದ್ರು ಕೂಡ ಎಲ್ಲವೂ ಕೂಡ ವಶೀಕರಣ ದ್ರವ್ಯಗಳೇ ಅನ್ನುವಂಥ ಸತ್ಯ. ಜಲಗಡ್ಡೆಯನ್ನ ಹಚ್ತೀವಿ. ಏನಕ್ಕೋಸ್ಕರ ಹಚ್ತೀವಿ ಅಂತಂದ್ರೆ ಭಗವಂತ ನಮ್ಮ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಲಿ ಅಂತ ಹೇಳಿ. ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಾವು ಗಂಧದ ಕಡ್ಡಿ ಹಚ್ತಕ್ಕಂಥದ್ದು, ಕರ್ಪೂರ ಹಚ್ತಕ್ಕಂಥದ್ದು ದೇವ್ರಿಗೋಸ್ಕರ ತಿಳ್ಕೊಂಡಿದ್ದಾರೆ. ಅದೇ ದಡ್ತನ. ನಮ್ಮ ಮನಸ್ಥಿತಿಗಳು ತಿಳಿಯಾಗ್ಲಿ ಅಂತ ಹೇಳಿ ಆ ಸುವಾಸನಾಯುಕ್ತ ಗಂಧದ ಪರಿಮಳ, ಗಂಧದ ಕಡ್ಡಿ ಹಚ್ತಕ್ಕಂತಹದ್ದು ದೇವರಿಗೆ ತೋರಿಸ್ಲಿಕ್ಕಲ್ಲ, ನಮ್ಮ ಮನಸ್ಥಿತಿಗಳಲ್ಲಿ ಇರ್ತಕ್ಕಂತ ವಿಚಾರಗಳನ್ನ ವಾಯು ಮುಖೇನ ಭಗವಂತನಿಗೆ ತಲುಪಲಿ, ನಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗ್ಲಿ, ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಏನಿರುತ್ತೆ ಅದು ಭಗವಂತನ ಹತ್ರಕ್ಕೆ ಸಾಗ್ಲಿ ಅಂತ ಇರ್ತೀವಿ ಹೊರತು ಇನ್ನೇನು ಅಲ್ಲ. ಅಣ್ಣ, ಇನ್ನೊಂದು ಪ್ರಶ್ನೆ. ಈ ನಿಂಬೆಹಣ್ಣು, ಅರಿಶಿನ, ಕುಂಕುಮ ಮತ್ತೆ ಫೋಟೋ ಇಟ್ಕೊಂಡು ಕೆಲವೊಂದು ಮಂತ್ರಗಳು ಹೇಳ್ಬಿಟ್ರೆ ಅಟ್ರಾಕ್ಟ್ ಆಗ್ಬಿಡ್ತಾರೆ, ಮೀನ್ಸ್ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ನೋಡಿ, ಇಷ್ಟೇ ಅನ್ನತಕ್ಕಂಥದ್ದಾದ್ರೆ ಸುಳ್ಳು. ಇವಾಗ ಉದಾಹರಣೆಗೆ ಏನು ಅಂತಂದ್ರೆ ನಾವು ಉಪಯೋಗಿಸ್ತಕ್ಕಂತಹ ಮಂಗಳ ದ್ರವ್ಯಗಳು ಅಂತ ಕರಿತೀವಿ. ಅರಿಶಿಣ, ಕುಂಕುಮ, ಗಂಧ, ಭಸ್ಮಾದಿಗಳು ಯಾವುದೇ ಆಗಿದ್ರು ಕೂಡ ಎಲ್ಲವೂ ಕೂಡ ವಶೀಕರಣ ದ್ರವ್ಯಗಳೇ ಅನ್ನುವಂಥ ಸತ್ಯ. ಅದರ ಉಪಯೋಗವನ್ನು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನುವಂಥದ್ರ ಮೇಲೆ ನಿರ್ಧಾರ ಆಗ್ತಕ್ಕಂತಹದ್ದು. ಯಾಕೆ ಅಂತಂದ್ರೆ ನೋಡಿ, ನಾವು ಊದ್ಗಡ್ಡಿಯನ್ನ ಹಚ್ತೀವಿ, ಅಂದ್ರೆ ಗಂಧಗಡ್ಡಿಯನ್ನ ಹಚ್ತೀವಿ. ಏನಕ್ಕೋಸ್ಕರ ಹಚ್ತೀವಿ ಅಂತಂದ್ರೆ ಭಗವಂತ ನಮ್ಮ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ಲಿ ಅಂತ ಹೇಳಿ, ನಮ್ಮ ಮನಸ್ಥಿತಿಗಳು ತಿಳಿಯಾಗ್ಲಿ ಅಂತ ಹೇಳಿ ಆ ಸುವಾಸನಾಯುಕ್ತ ಗಂಧದ ಪರಿಮಳ, ನಾವು ಏನನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತೀವಿ ಅದು ಅಟ್ರಾಕ್ಟ್ ಆಗಿ ಏನಾಗುತ್ತೆ ಅಂತಂದ್ರೆ ಭಗವಂತನಿಗೆ ತಲುಪಿಸುವಂತ ಒಂದು ಕಾರ್ಯವನ್ನ ಮಾಡುತ್ತೆ. ಗಂಧದ ಕಡ್ಡಿ ಹಚ್ತಕ್ಕಂತಹದ್ದು ದೇವರಿಗೆ ತೋರಿಸ್ಲಿಕ್ಕಲ್ಲ, ನಮ್ಮ ಮನಸ್ಥಿತಿಗಳಲ್ಲಿ ಇರ್ತಕ್ಕಂತ ವಿಚಾರಗಳನ್ನ ವಾಯು ಮುಖೇನ ಭಗವಂತನಿಗೆ ತಲುಪಲಿ, ನಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗ್ಲಿ, ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಏನಿರುತ್ತೆ ಅದು ಭಗವಂತನ ಹತ್ರಕ್ಕೆ ಸಾಗ್ಲಿ ಅಂತ ಇರ್ತೀವಿ ಹೊರತು ಇನ್ನೇನು ಅಲ್ಲ. ಕರ್ಪೂರವನ್ನು ಯಾಕೆ ಹಚ್ತೀವಿ ನೋಡಿ, ಕತ್ತಲಿಂದ ಬೆಳಕಿನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋ ಪರಮಾತ್ಮ ಅಂತ ಹಚ್ಚುವಂತಹದ್ದು. ಸಾಕಷ್ಟು ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಾವು ಗಂಧದ ಕಡ್ಡಿ ಹಚ್ತಕ್ಕಂಥದ್ದು, ಕರ್ಪೂರ ಹಚ್ತಕ್ಕಂಥದ್ದು ದೇವ್ರಿಗೋಸ್ಕರ ತಿಳ್ಕೊಂಡಿದ್ದಾರೆ. ಅದೇ ದಡ್ತನ ಅಲ್ಲ, ಖಂಡಿತ. ಯಾಕೆಂದ್ರೆ ಈಗ ಮನೆಯಲ್ಲಿ ಸ್ನಾನ ಎಲ್ಲ ಆದ್ಮೇಲೆ ದೇವ್ರಿಗೆ ಕೈ ಮುಗಿ ಅಂತ ಕ್ಯಾಶುವಲ್ ಆಗಿ ಎಲ್ರು. ಸೊ ಹೋದಾಗ ಗಂಧದ ಕಡ್ಡಿ ಹಚ್ಚಿದ್ರೆ ಮಾತ್ರ ಅದು ದೇವ್ರಿಗೆ ಪ್ರಾರ್ಥನೆ ಮಾಡಿರೋ ತರ ಫೀಲ್ ಆಗೋದು. ಸುಮ್ನೆ ನಾವು ಹೋಗ್ಬಿಟ್ಟು ದೇವ್ರ ಒಳ್ಳೇದ್ ಮಾಡಪ್ಪ ಅಂತ ಏನೋ ಕೇಳ್ಕೊಂಡ್ರೆ ಅಂದ್ರೆ ಮಾಡಿದೀವಿ ಅನ್ನೋ ಫೀಲೇ ಇರಲ್ಲ. ಮೊದಲಿಂದನೇ ನಿಮ್ಮ ಮೈಂಡ್ ಸೆಟ್ ಆದ್ರೆ ಬೆಳ್ಕೊಂಡ್ಬಂದ್ಬಿಟ್ಟಿದೆ. ಏನಾಗಿದೆ ಅಂದ್ರೆ ನಾವು ಗಂಧದ ಕಡ್ಡಿ ಕರ್ಪೂರ ಹಚ್ಚಿದ್ರೆ ಮಾತ್ರ ನಮಗೆ ಪೂಜೆ ಮಾಡಿದಷ್ಟು ಸಮಾಧಾನ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಆದರೆ ಮಾನಸ ಪೂಜೆಗಳು ಅಂತ ಬರ್ತವೆ. ಯಾವುದೇ ರೀತಿಯಾದಂತಹ ಪೂಜಾ ಪರಿಕರಗಳಿಗೆ ಇಲ್ದೇನೆ ಮಾಡ್ತಕ್ಕಂಥ ಪೂಜೆ ಮಾನಸ ಪೂಜೆ, ಮನಸ್ಸಿನ ಅಂತರಾಳದಲ್ಲಿ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಕೂಡ ಒಂದು ಪೂಜೆನೆ. ಹಾಗಾಗಿ ಏನು ಅಂತಂದ್ರೆ ದ್ರವ್ಯಗಳು ಅಂತ ಯಾವ್ದಾವ್ದೇ ಎಲ್ಲ ಇದೆ ಪೂಜೆಗೆ ಬಳಸ್ತಕ್ಕಂಥದ್ದು, ಅದೆಲ್ಲವೂ ಕೂಡ ವಶಕಾರಕ ದ್ರವ್ಯಗಳೇ. ಅದರ ಉಪಯೋಗ ಮಾಡ್ತಕ್ಕಂಥ ರೀತಿ ನೀತಿಗಳು ಗೊತ್ತಿರಬೇಕು, ಮಂತ್ರಿಸುವಂತ ಕಲೆಗಳು ಗೊತ್ತಿರಬೇಕು. ಹೂವು ಕೂಡ ಅಷ್ಟೇ ವಶೀಕಾರಕ ಪದಾರ್ಥನೇ, ಸುಖಾಸುಮನೆ ಯಾವ್ದ್ಯಾವ್ದು ಅಂತ ಅಲ್ಲ. ನಿಮಗೆ ಮಲ್ಲಿಗೆ ಹೂವಿನ ಸ್ಮೆಲ್ ಬಂದ್ರೆ ನಿಮ್ಗೆ ಏನಾಗುತ್ತೆ, ಒಂಥರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸಂಖ್ಯೆ ಒಂದು ಬಂದ್ರು ಅದೇ ತರ ಆಗುತ್ತೆ. ಒಂದೊಂದು ಪರಿಮಳ ಒಂದೊಂದು ರೀತಿಯಾಗಿ ಬೀರ್ತಾ ಹೋಗುತ್ತೆ. ಜಸ್ಟ್ ನಮ್ಮ ಮೈಂಡ್ ಕಂಟ್ರೋಲ್ ತೆಗೆದುಕೊಳ್ಳುತ್ತೆ. ಪಾಸಿಟಿವ್ ಆಗಿ, ಹೌದು, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಆದ್ರೆ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಏನು ಅಂತಾರೆ, ಅರಿಶಿಣ, ಕುಂಕುಮ ಮತ್ತೆ ನಿಂಬೆಹಣ್ಣು ಉಪಯೋಗವನ್ನು ಮಾಡ್ಕೊಂಡು ಫೋಟೋ ಮುಂದೆ ಕುತ್ಕೊಂಡು ಮಂತ್ರಗಳನ್ನ ಜಪ ಮಾಡಿದ್ರೆ ವಶೀಕರಣ ಆಗುತ್ತೆ ಅಂತ ಹೇಳಿ. ಖಂಡಿತ ಇಷ್ಟಕ್ಕೆ ಮಾತ್ರ ಆಗ್ತಕ್ಕಂಥದ್ದಲ್ಲ, ಅದಕ್ಕೆ ಬೇರೆ ರೀತಿಯಂತಹ ಒಂದು ಪ್ರಾಸೆಸ್ ಇರತಕ್ಕಂತಹದ್ದು. ಅದೆಲ್ಲ ತುಂಬಾ ದೊಡ್ಡದಾಗಿರ್ತಕ್ಕಂತಹ ಪ್ರಾಸೆಸ್. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮಂತ್ರಿಸಿರ್ತಕ್ಕಂಥ ನೋಡಿ, ನಾರ್ಮಲ್ ಕುಂಕುಮವನ್ನ ಮಂತ್ರಿಸಿದ್ರೆ ಅದು ಬೇರೆ ರೀತಿಯಾದಂತಹ ಫಲಗಳನ್ನೇ ಕೊಡುತ್ತೆ. ನಾವು ಪ್ರತಿನಿತ್ಯ ಹಣೆಗೆ ಕುಂಕುಮವನ್ನು ಧಾರಣೆ ಮಾಡ್ತೀವಿ. ಕೇವಲ ಕುಂಕುಮವನ್ನು ತೆಗೆದುಕೊಂಡು ಹಣೆಗೆ ಧಾರಣೆ ಮಾಡಿದ್ರೆ ಅದು ಕೆಲಸ ಮಾಡೋದಿಲ್ಲ. ಆ ಕುಂಕುಮಕ್ಕೆ ಕೆಲವೊಂದು ಮಂತ್ರಗಳು ಇರ್ತವೆ. ನಾವು ಯಾವ ಅಭಿಷ್ಟ ಸಿದ್ಧಿ ಆಗ್ಲಿ ಅಂತ ಹೇಳಿ ಮಾಡ್ತೇವೆ. ಆ ಒಂದು ವಿಚಾರಗಳಿಗಾಗಿ ನಾವು ಕುಂಕುಮವನ್ನು ಧಾರಣೆ ಮಾಡ್ತಕ್ಕಂತಹದ್ದು, ಯಾವ ಬೆರಳಿನಲ್ಲಿ ಧಾರಣೆ ಮಾಡ್ತೀವಿ ಅನ್ನತಕ್ಕಂತಹದ್ದು ಕೂಡ ಅಲ್ಲಿ ತುಂಬಾ ಮ್ಯಾಟರ್ ಆಗ್ತಕ್ಕಂಥದ್ದು. ಹಾಗಾಗಿ ಏನು ಅಂತಂದ್ರೆ ಸ್ವಲ್ಪ ತಿಳ್ಕೊಂಡಿರ್ಬೇಕು ಆ ವಿಚಾರಗಳ ಬಗ್ಗೆ. ಅಂದ್ರೆ ಈಗ ನೀವ್ ಹೇಳಿದ್ರಿ ಹಣೆಗೆ ಕುಂಕುಮ ಇಡಬೇಕಾದ್ರೆ ಅದಕ್ಕೆ ಮಂತ್ರ ಎಲ್ಲ ಹೇಳಿ ಪವರ್ಫುಲ್ ಮಾಡಿ ಇಡ್ಬೇಕಂತ. ಇದು ಅಂದ್ರೆ ಈಗ ನೀವುಗಳು ಮಾಡ್ತೀರಾ ಅಂತನಾ, ಅಥವಾ ಈಗ ಸಾಮಾನ್ಯ ಜನಗಳಿಗೆ ಇದನ್ನ ನೋಡ್ತಾರೆ ಕೂಡ ಮಾಡ್ಕೋಬಹುದು. ಈಗ ಭಸ್ಮವನ್ನ ಧಾರಣೆ ಮಾಡ್ತಕ್ಕಂಥವ್ರು ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಮಂತ್ರವನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ಕುಂಕುಮವನ್ನು ಧಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರ ಇಷ್ಟಾರ್ಥ ದೇವತೆ, ಆರಾಧ್ಯ ದೇವತೆ, ಕುಲದೇವತೆ ಯಾರಿರ್ತಾರೆ ಅವರ ಒಂದು ಹೆಸರನ್ನ ಹೇಳಿ ಮಾಡ್ತಕ್ಕಂಥದ್ದು. ನೋಡಿ, ಕಲಿಯುಗ ನಾಮ ಜಪಗಳನ್ನ ಮಾಡ್ತಕ್ಕಂಥದ್ರಿಂದ ಕೂಡ ಭಗವಂತ ಒಲಿತಾನೆ. ಹಾಗಾಗಿ ಈಗ ನನಗೆ ಉದಾಹರಣೆಗೆ ಏನು ಅಂತಂದ್ರೆ ನನ್ನ ಒಂದು ಇಷ್ಟಾರ್ಥ ದೇವತೆ, ಆರಾಧ್ಯ ದೇವತೆ, ಕುಲದೇವತೆ ಬಂದು ಕಾಳಿಕಾದೇವಿ.
ನಾನು ಮಹಾಕಾಳಿಯ ಮಂತ್ರಗಳನ್ನು ಹೇಳಿ ಕುಂಕುಮವನ್ನು ಧಾರಣೆ ಮಾಡ್ತೀನಿ. ಅಂದ್ರೆ ಅದನ್ನ ಇಷ್ಟೇ ಬಾರಿ ಹೇಳ್ಬೇಕಂತ ಏನಿಲ್ಲ, ಒಂದೇ ಬಾರಿ ನೋಡಿ. ಕುಂಕುಮವನ್ನ ಧಾರಣೆ ಮಾಡುವಂತ ಸಂದರ್ಭದಲ್ಲಿ ಮನಸ್ಥಿತಿ ಏಕ ಮನೋಭಾವ ಒಂದೇ ಮನಸ್ಸಿಟ್ಕೊಂಡು ತಾಯಿ ಅಂತ ಹೇಳಿ ಧಾರಣೆ ಮಾಡಿದ್ರು ಕೂಡ ಅನುಕೂಲನೇ. ಮನಸ್ಸಿಲ್ಲದ ಮನಸ್ಸಲ್ಲಿ ಬೈಕೊಂಡು ಆಡ್ಕೊಂಡು ಏನೋ ಕುಂಕುಮ ಇಟ್ಕೋತಾ ಅಂತ ಇಟ್ಕೊಂಡ್ರೆ ಅದು ಅದೇ ಫಲ ಕೊಡ್ತದೆ. ಹಾಗೆ ಯಾಕೆ ಇವತ್ತಿನ ದಿವಸ ಜನಗಳಲ್ಲಿ ಇವತ್ತಿನ ದಿನಗಳಲ್ಲಿ ಅಣ್ಣ ಅದನ್ನ ನೀವ್ ಹೇಳಿದ್ರಿ ಮೀನ್ಸ್ ಏನಂತ ಹೇಳಿದ್ರೆ ಅದನ್ನ ಒಂದೇ ಮನಸ್ಸಿನಲ್ಲಿ ಹೌದು ದೇವ್ರನ್ನ ನೆನ್ಪ್ ಮಾಡ್ಕೊಂಡು ಮಾಡ್ಬೇಕಂತ. ಇವತ್ತೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಜಸ್ಟ್ ಕುಂಕುಮ ತಗೊಂಡು ಮಿರರ್ ಮುಂದೆ ತಗೊಂಡೋಗಿ ಕರೆಕ್ಟ್ ಆಗಿ ಇಟ್ಕೋತಾ ಇದೀನ, ಹೌದು ಅವ್ರ ಫೀಲ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಚೆನ್ನಾಗ್ ಕಾಣ್ತಿದ್ದೀನ ಅನ್ನೋದು ಇರುತ್ತೆ ವಿನ ಅವ್ರು ನನಗೆ ಒಳ್ಳೇದಾಗ್ಲಿ ಅಂತ ನಾನು ಇಟ್ಕೋತಾ ಇದ್ದೀನಿ ಅನ್ನೋ ಫೀಲೇ ಇರಲ್ಲ. ನೋಡಿ, ಇದಕ್ಕೇನೆ ಭಕ್ತಿ ಒಂದಿದ್ರೆ ನೀವು ಕುಂಕುಮನ ಹಿಂಗ್ ಇಟ್ಕೊಂಡು ಹಣೆಗೆ ಇಟ್ಕೊಂಡ್ರೆ ಅದೆಲ್ಲ ಹೋಗ್ಬೇಕು ಅಲ್ಲೇ ಹೋಗುತ್ತೆ. ಓಕೆನಾ, ಇದು ವಿಚಾರ. ಓಕೆ, ಹಾಗಾಗಿ ನಾವು ಕನ್ನಡಿಯನ್ನ ನೋಡ್ಕೊಂಡೇ ಇಟ್ಕೋಬೇಕು ಅನ್ನುವಂತ ಅವಶ್ಯಕತೆ ಏನಿಲ್ಲ. ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಯಾರಲ್ಲಿ ಮೊದಲು ಭಕ್ತಿ, ನಂಬಿಕೆ, ಶ್ರದ್ಧೆ ಇರುತ್ತೋ, ಜೊತೆಗೆ ಏಕ ಮನೋಭಾವ ಇರುತ್ತೋ, ಭಗವಂತನೆಡೆಗೆ ಧ್ಯಾನ ಇರುತ್ತೋ, ಅವರು ಯಾವ ರೀತಿಯಾಗಿದ್ರು ಕೂಡ ಅಲಂಕೃತವಾಗಿ ಕಾಣ್ತಾರೆ. ಆದ್ರೆ ಆ ಮನಸ್ಥಿತಿ ಬಿಟ್ಟು ನಾನು ಅಲಂಕಾರವಾಗಿ ಕಾಣ್ಬೇಕು ಅನ್ನುವಂಥವ್ರು ಚೆನ್ನಾಗಿ ಕಾಣೋದಿಲ್ಲ. ಎಷ್ಟೋ ಸಾರಿ ಕೆಲವ್ರನ್ನ ನೋಡಿದ್ರೆ ಅವ್ರ ಫೇಸ್ ಅಲ್ಲಿ ಏನ್ ದೈವಿಕ ಕಳೆ ಇದೆ ನೋಡಿ. ಆ ದೈವಿಕ ಕಳೆ ಅನ್ನುವಂಥದ್ದು ಯಾವ ರೀತಿಯಾಗಿ ಬಂದಿರುತ್ತೆ, ಶಾಂತ ಚಿತ್ತ ಶಾಂತ ಮನೋಭಾವ, ಧ್ಯಾನವನ್ನ ಮಾಡಿ ಇದ್ ಮಾಡ್ಕೊಂಡಿರ್ತಾರೆ. ಆ ಧ್ಯಾನವನ್ನ ಮಾಡಿ ಗಳಿಸ್ಕೊಳ್ತಕ್ಕಂಥದ್ದು, ಜೊತೆಗೆ ಆ ದೈವಿ ಒಲಿಮೆ, ದೈವಿ ಸಾಕ್ಷಾತ್ಕಾರ ಅನ್ನತಕ್ಕಂಥದ್ದು ಆಗಿರ್ತಕ್ಕಂತಹದ್ದು, ದೇವತೆಗಳನ್ನ ಒಲಿಸಿಕೊಳ್ಳುವಂತಹ ಕಲೆಗಳು ಯಾರಿಗೆ ಗೊತ್ತಿರುತ್ತೋ ಅಂತವರ ಮುಖದಲ್ಲಿ ಯಾವಾಗಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಇದು ಕಾಣ್ತಾ ಇರುತ್ತೆ. ಅದು ಕೂಡ ಒಂಥರ ಅಟ್ರಾಕ್ಷನ್, ಅದು ಕೂಡ ರಾಜಕಳೆನೆ, ವಶೀಕರಣ. ಹೌದು, ಅದು ಕೂಡ ರಾಜಕಾರಣೆ. ನೋಡಿ, ವಶೀಕರಣ ಅಂತ ಬಂದಾಗ ಕೇವಲ ದ್ರವ್ಯಗಳು ಮಾತ್ರ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಮಾತು, ನಡೆ, ನುಡಿ, ಅವರು ವಿಚಾರಗಳು, ಇದೆಲ್ಲವೂ ಕೂಡ ನಿಜಕ್ಕೂ ಕೂಡ ಅನುಕೂಲದಾಯಕವಾಗಿರ್ತಕ್ಕಂತಹದ್ದೇ. ಆದರೆ ಎಲ್ಲೋ ಇರ್ತಕ್ಕಂತಹ ವ್ಯಕ್ತಿಯನ್ನು ನಾವು ವಶವನ್ನ ಮಾಡಬಹುದಾ ಅಂತಂದ್ರೆ ದ್ರವ್ಯಗಳ ಅವಶ್ಯಕತೆ ಇರುತ್ತೆ. ಅಗ್ನಿಮುಖ ಪ್ರಯೋಗ, ಜಲಮುಖ ಪ್ರಯೋಗ, ವಾಯುಮುಖ ಪ್ರಯೋಗ ಅಂತ 3 ರೀತಿಯಾದಂತಹ ಪ್ರಯೋಗಗಳು ಬರ್ತಕ್ಕಂಥದ್ದು. ಈ ಪ್ರಯೋಗಗಳಲ್ಲಿ ಯಾವೆಲ್ಲ ರೀತಿಯಾದಂತಹ ಒಂದು ಪದಾರ್ಥಗಳನ್ನ ಉಪಯೋಗ ಮಾಡಿ, ನಾವು ಕಾಷ್ಟಕಗಳು ಅಂತ ಕರಿತೀವಿ, ಅದರ ಪದಾರ್ಥಗಳನ್ನು ಉಪಯೋಗ ಮಾಡಿ, ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ಮಾಡ್ತೀವೋ ಅದರ ಮೇಲೆ ನಿರ್ಧಾರವಾಗ್ತಕ್ಕಂತಹದ್ದು.